ನಮಸ್ಕಾರ ವೀಕ್ಷಕರಿಗೆ, ನಾನು ವಾದಿರಾಜ್ ಸಾಗರ್. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತಿದೆ. ಈ ಸಿನಿಮಾದ ಪ್ರತಿಯೊಂದು ಪಾತ್ರವೂ ಕೂಡ ಪ್ರೇಕ್ಷಕರ ಮೆಚ್ಚುಗೆ ಪಡೆದುಕೊಂಡಿದೆ. ರಜನಿಕಾಂತ್, ಮೋಹನ್ ಲಾಲ್ ಮತ್ತು ಶಿವರಾಜ್ ಕುಮಾರ್ ಅಷ್ಟೇ ಅಲ್ಲದೆ ಖಳನಾಯಕ ವಿನಾಯಕನ್ ಕೂಡ ಜನರ ಗಮನ ಸೆಳೆದಿದ್ದಾರೆ. ಹಾಸ್ಯ ನಟರಾಗಿ ಯೋಗಿ ಬಾಬು ಮತ್ತು ಸುನಿಲ್ ಕೂಡ ಮಿಂಚು ಹರಿಸಿದ್ದಾರೆ ಅಂದರೆ ತಪ್ಪಾಗುವುದಿಲ್ಲ. ಇವರೆಲ್ಲ ನಡುವೆ ಸಿನಿಮಾದ ಇನ್ನೊಂದು ಪಾತ್ರ ಜನರ ಮನಸ್ಸಿನಲ್ಲಿ ಉಳಿದಿದೆ. ಹೌದು, ಅದೇ ಡ್ಯಾನ್ಸರ್ ರಮೇಶ್ ಅವರ ಪಾತ್ರ. ಡ್ಯಾನ್ಸರ್ ರಮೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮೂನ್ ವಾಕ್ ಹಾಗೂ ವಿಶಿಷ್ಟ ನೃತ್ಯಗಳನ್ನು ಮಾಡುವುದರ ಮೂಲಕ ಜನಪ್ರಿಯತೆಯನ್ನು ಕೂಡ ಗಳಿಸಿದ್ದಾರೆ. ಇವರು ಜೈಲರ್ ಚಿತ್ರದಲ್ಲಿ ಖಳನಾಯಕ ವಿನಾಯಕನ್ ಅವರ ಜೊತೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಹಾಸ್ಯಮಯ ಡ್ಯಾನ್ಸ್ ಅನ್ನು ಮಾಡುವುದನ್ನು ನಾವು ನೋಡಿದ್ದೇವೆ. ಹೌದು, ರಮೇಶ್ ಅವರ ಹಳೆ ನೃತ್ಯವನ್ನು ನೋಡಲು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಈಗಲೂ ಹುಡುಕುತ್ತಿರುವುದೇ ಇವರ ಆ ಪಾತ್ರಕ್ಕೆ ಸಿಕ್ಕಂತ ಗೌರವ ಅಂದರೂ ತಪ್ಪಾಗುವುದಿಲ್ಲ. ಆದರೆ ಒಂದು ದುಃಖದ ಸಂಗತಿ ಏನೆಂದರೆ, ರಮೇಶ್ ಅವರು ಜನವರಿ 27ರಂದು ತಮಿಳುನಾಡಿನ ಪೋಲಿನಾಥನ್ ತೋಪೆ ಬಳಿ ಇರುವ ಸ್ಲಂಬೋರ್ಡ್ ಫ್ಲಾಟಿನ ತಮ್ಮ ನಿವಾಸದಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಪೊಲೀಸರ ಪ್ರಕಾರ ನಟ ರಮೇಶ್ ಅವರು ಆತಂಕದ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದರು ಮತ್ತು ಇದೇ ನೋವಿನಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಹೇಳಿದ್ದಾರೆ. ಜೈಲರ್ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದು ಅಭಿಮಾನಿಗಳು ರಮೇಶ್ ಅವರ ಅಭಿನಯಕ್ಕಾಗಿ ಹೊಗಳುತ್ತಿದ್ದಾರೆ. ಆದರೆ ತಮ್ಮ ಖ್ಯಾತಿಯನ್ನು ಆನಂದಿಸಲು ರಮೇಶ್ ಅವರೇ ಇಂದು ಜನರ ನಡುವೆ ಇಲ್ಲ ಎಂಬುದು ಅಭಿಮಾನಿಗಳಿಗೆ ಆಘಾತಕಾರಿ ಸುದ್ದಿಯಾಗಿದೆ.